ಭಾನುವಾರ ನಡೆದ ಟಿ20 ವಿಶ್ವಕಪ್ 2026 ಸೂಪರ್ 8 ಪಂದ್ಯದಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋತ ನಂತರ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಭರ್ಜರಿ ಸಮಯವನ್ನು ಕಳೆಯುತ್ತಿದ್ದಾರೆ. ಅಹಮದಾಬಾದ್ನಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಪ್ರೋಟಿಯಸ್ 20 ಓವರ್ಗಳಲ್ಲಿ 187/7 ಗಳಿಸಿತು. ಡೇವಿಡ್ ಮಿಲ್ಲರ್ 35 ಎಸೆತಗಳಲ್ಲಿ 63 ರನ್ ಗಳಿಸಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ 111 ರನ್ಗಳಿಗೆ ಆಲ್ಔಟ್ ಆಗಿ 76 ರನ್ಗಳಿಂದ ಸೋತಿತು. 2023ರ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತ ನಂತರ ಇದು ಭಾರತದ ಮೊದಲ ಐಸಿಸಿ ಪಂದ್ಯಗಳಲ್ಲಿ ಮೊದಲ ಸೋಲು. ಫಲಿತಾಂಶದ ನಂತರ ಹಲವಾರು ಪಾಕಿಸ್ತಾನದ ಮಾಜಿ ಆಟಗಾರರು ಟಿವಿ ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡರು ಮತ್ತು ಸಂತೋಷದಿಂದ ಕಾಣುತ್ತಿದ್ದರು. ಮಾಜಿ ಸ್ಪಿನ್ನರ್ ಸಕ್ಲೇನ್ ಮುಷ್ತಾಕ್ ದಕ್ಷಿಣ ಆಫ್ರಿಕಾದ ಯೋಜನೆ ಮತ್ತು ಅವರ ಅಸಾಧಾರಣ ಫೀಲ್ಡಿಂಗ್ ಪ್ರಯತ್ನವನ್ನು ಶ್ಲಾಘಿಸಿದರು. ದಕ್ಷಿಣ ಆಫ್ರಿಕಾದ ಯೋಜನೆಗಳು ಇಂದು ಸಂಪೂರ್ಣವಾಗಿ ಕೆಲಸ ಮಾಡಿದ್ದವು. ಅವರು ಭಾರತೀಯರನ್ನು ನೆಲದುದ್ದಕ್ಕೂ ಎಳೆದುಕೊಂಡು ಹೋದರು, ಹೊಡೆದರು ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಅವಮಾನಿಸಿದರು. ಅವರು ಇತ್ತೀಚೆಗೆ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ದಕ್ಷಿಣ ಆಫ್ರಿಕಾ ಅವರನ್ನು 1 ಅಥವಾ 2 ಪೆಗ್ಗಳಿಂದ ಕೆಳಗಿಳಿಸಿತು. ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಎಂಬ 3 ವಿಭಾಗಗಳಲ್ಲಿ ಅವರ ಯೋಜನೆ ಅತ್ಯುತ್ತಮವಾಗಿತ್ತು ಎಂದು ಮುಷ್ತಾಕ್ ಪಾಕಿಸ್ತಾನಿ ಟಿವಿ ಕಾರ್ಯಕ್ರಮವೊಂದರಲ್ಲಿ ಹೇಳಿದರು. ಆ ಕ್ಯಾಚ್ಗಾಗಿ ಅವರು ಹೇಗೆ ಸಮನ್ವಯ ಸಾಧಿಸಿದರು ಎಂಬುದನ್ನು ನೋಡಿ ಎಂದು ಅವರು ಹೇಳಿದರು. ಕಾರ್ಬಿನ್ ಬಾಷ್, ಅಭಿಷೇಕ್ ಶರ್ಮಾ ಅವರನ್ನು ಔಟ್ ಮಾಡಲು ಮಾಡಿದ ರನ್ನಿಂಗ್ ಪ್ರಯತ್ನ ಮತ್ತು ಕೇಶವ್ ಮಹಾರಾಜ್ ಹಿಂದೆ ಸರಿಯುವಂತೆ ಮಾಡಲು ಅವರು ಮಾಡಿದ ಸಮಯೋಚಿತ ಕರೆಯನ್ನು ಉಲ್ಲೇಖಿಸಿದರು. ಏತನ್ಮಧ್ಯೆ ಪಾಕಿಸ್ತಾನದ ಮಾಜಿ ವೇಗಿ ಶೋಯಬ್ ಅಖ್ತರ್ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಅವರ ಬ್ಯಾಟಿಂಗ್ ವೈಫಲ್ಯಗಳಿಗಾಗಿ ಟೀಕಿಸಿದರು. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಮತ್ತು ಸ್ಪಿನ್ನರ್ಗಳು ಒತ್ತಡವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒತ್ತಡ ಬಂದಾಗ ಭಾರತದ ಬ್ಯಾಟಿಂಗ್ ಬಹಿರಂಗವಾಯಿತು. ಭಾರತವು ತುಂಬಾ ಬಲಿಷ್ಠ ತಂಡ ಎಂದು ನಾವು ಯಾವಾಗಲೂ ಹೇಳುತ್ತೇವೆ, ಆದರೆ ಇಂದು ಮಧ್ಯಮ ಕ್ರಮಾಂಕದಲ್ಲಿ ಪಾತ್ರವನ್ನು ತೋರಿಸಲು ಸೂಕ್ತ ದಿನವಾಗಿತ್ತು. ಅವರ ಆಕ್ರಮಣಿಕ ಶೈಲಿ ಕೆಲಸ ಮಾಡಿಲ್ಲ. 20ನೇ ಓವರ್ಗೆ ಹಾರ್ದಿಕ್ ಪಾಂಡ್ಯ ಸರಿಯಾದ ಆಯ್ಕೆಯಲ್ಲ ಮತ್ತು ಬಹುಶಃ ಮಧ್ಯಮ ಓವರ್ಗಳಿಗೂ ಅಲ್ಲ ಎಂದು ಅಖ್ತರ್ ಹೇಳಿದರು. ಭಾರತದ ಅಗ್ರ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಪಾಕಿಸ್ತಾನದ ಮಾಜಿ ಬೌಲರ್ ಉಮರ್ ಗುಲ್ ದಕ್ಷಿಣ ಆಫ್ರಿಕಾವನ್ನು ಹೊಗಳಿದರು. 41 ರನ್ಗಳಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡ ನಂತರವೂ ಅವರು ಪವರ್ ಪ್ಲೇಯಿಂದ ಬದುಕುಳಿದರು. ಆದರೆ ಮಧ್ಯಮ ಓವರ್ಗಳು ಪಂದ್ಯವನ್ನು ರೂಪಿಸುತ್ತವೆ. ನಂತರ ಕೊನೆಯ 3-4 ಓವರ್ಗಳು ಬಹಳ ಬಲವಾಗಿ ಮುಗಿಸಲು ಬಹಳ ಮುಖ್ಯ. ದಕ್ಷಿಣ ಆಫ್ರಿಕಾ ವರುಣ್ ಚಕ್ರವರ್ತಿಯವರ 4 ಓವರ್ಗಳನ್ನು ಗುರಿಯಾಗಿಸಿಕೊಂಡು ಆ ಯೋಜನೆಯನ್ನು ಬಹಿರಂಗಪಡಿಸಿತು. ಭಾರತವು ತಮ್ಮ 5ನೇ ಬೌಲರ್ ಬಗ್ಗೆ ಗೊಂದಲಗೊಳಿಕೆಯಾಗಿತ್ತು. ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಹೆಣ್ಣಾಡಿದರು ಮತ್ತು ಚಕ್ರವರ್ತಿಯು ಒತ್ತಡದಲ್ಲಿ ಕಾಣುತ್ತಿದ್ದರು ಎಂದು ಅವರು ಹೇಳಿದರು. ಶೋಯಬ್ ಅಖ್ತರ್ ಭಾರತದ ಒಟ್ಟಾರೆ ಪ್ರದರ್ಶನವನ್ನು ಸಹ ತೀವ್ರವಾಗಿ ಟೀಕಿಸಿದರು. ಅವರ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಒತ್ತಡದಲ್ಲಿ ಬಹಿರಂಗವಾಯಿತು. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಮತ್ತು ಸ್ಪಿನ್ನರ್ಗಳು ಒತ್ತಡವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಒತ್ತಡ ಬಂದಾಗ ಭಾರತದ ಬ್ಯಾಟಿಂಗ್ ಬಹಿರಂಗವಾಯಿತು. ಭಾರತವು ತುಂಬಾ ಬಲಿಷ್ಠ ತಂಡ ಎಂದು ನಾವು ಯಾವಾಗಲೂ ಹೇಳುತ್ತೇವೆ, ಆದರೆ ಇಂದು ಮಧ್ಯಮ ಕ್ರಮಾಂಕದಲ್ಲಿ ಪಾತ್ರವನ್ನು ತೋರಿಸಲು ಸೂಕ್ತ ದಿನವಾಗಿತ್ತು. ಅವರ ಆಕ್ರಮಣಿಕ ಶೈಲಿ ಕೆಲಸ ಮಾಡಿಲ್ಲ. 20ನೇ ಓವರ್ಗೆ ಹಾರ್ದಿಕ್ ಪಾಂಡ್ಯ ಸರಿಯಾದ ಆಯ್ಕೆಯಲ್ಲ ಮತ್ತು ಬಹುಶಃ ಮಧ್ಯಮ ಓವರ್ಗಳಿಗೂ ಅಲ್ಲ ಎಂದು ಅಖ್ತರ್ ಹೇಳಿದರು. ಸೂಪರ್ 8ಗೆ ಅರ್ಹತೆ ಪಡೆಯಲು ಭಾರತವು ತನ್ನ 4 ಗುಂಪು ಪಂದ್ಯಗಳನ್ನು ಗೆದ್ದಿತ್ತು. ಆದರೆ ಆ ಪಂದ್ಯಗಳಲ್ಲೂ ಸಹ ದೌರ್ಬಲ್ಯದ ಲಕ್ಷಣಗಳು ಇದ್ದವು. ದಕ್ಷಿಣ ಆಫ್ರಿಕಾದಂತಹ ಬಲಿಷ್ಠ ತಂಡದ ವಿರುದ್ಧ ಆ ದೌರ್ಬಲ್ಯಗಳು ಬಹಳ ಸ್ಪಷ್ಟವಾಯಿತು. ಈ ಸೋಲಿನೊಂದಿಗೆ ಭಾರತವು ತನ್ನ ಸೆಮಿಫೈನಲ್ ಭರವಸೆಯನ್ನು ಜೀವಂತವಾಗಿಡಲು ತನ್ನ ಮುಂದಿನ 2 ಪಂದ್ಯಗಳನ್ನು ಗೆಲ್ಲಬೇಕು.